ಹಾಯ್ ಎಲ್ರಿಗೂ ನಮಸ್ತೆ. ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತೊಂದು ಸ್ಪೆಷಲ್ ಲಾಗೊಂದಿಗೆ ಬಂದಿದ್ದೀನಿ. ಲಾಗ್ ಅನ್ನೋದಕ್ಕಿಂತ ಇನ್ಫಾರ್ಮೇಟಿವ್ ಅಂತ ಹೇಳ್ಬೋದು. ನಾವು ಎಲ್ಲೆಲ್ಲಿ ಹೋಗಿದ್ವಿ ಮತ್ತು ನಾಗದೋಷದ ಪರಿಹಾರಕ್ಕಾಗಿ ಏನು ಮಾಡ್ತಾರೆ ಎಲ್ಲವನ್ನು ಕೂಡ ಈ ವಿಡಿಯೋದಲ್ಲಿ ನೋಡೋಣ. ತುಂಬಾ ಚೆನ್ನಾಗಿದೆ. ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ತುಂಬ ವಿಷಯಗಳನ್ನು ಹೇಳಲಿದ್ದೀನಿ. ನಾಗದೋಷಕ್ಕಾಗಿ ಹಲವಷ್ಟು ದೇವಸ್ಥಾನಗಳಲ್ಲಿ ಸರ್ಪತ್ರಯರ ಆರಾಧನೆಯನ್ನು ಮಾಡ್ತಾರೆ. ಇಲ್ಲಿ ನಾನು ಮೊದಲನೇದಾಗಿ ತೋರಿಸ್ತಾ ಇರೋದು, ನಾವು ಫಸ್ಟು ಕಾಣಿಪಾಕಮ್ಮಿಂದ ಘಾಟಿ ಸುಬ್ರಹ್ಮಣ್ಯಕ್ಕೆ ಹೋಗ್ತಾ ಇದ್ದೀವಿ. ಅದಾದಮೇಲೆ ವಿದುರಾಶ್ವತ್ಥಕ್ಕೆ ಹೋಗಬೇಕು ಅಂದ್ಕೊಂಡಿದ್ದೀವಿ. ಎರಡು ವಿಡಿಯೋನ ಮರ್ಜ್ ಮಾಡಿ ನಾನು ಹಾಕಿದ್ದೀನಿ. ಕುಕ್ಕೆ ಸುಬ್ರಹ್ಮಣ್ಯ, ಘಾಟಿ ಸುಬ್ರಹ್ಮಣ್ಯ, ವಿದುರಾಶ್ವತ್ಥ, ಕಾಳಹಸ್ತಿ ಇವೆಲ್ಲವೂ ಕೂಡ ನಾಗದೋಷದ ಪರಿಹಾರಕ್ಕೆ ಅಂತ ಹೆಸರುವಾಸಿಯಾಗಿರುವಂತಹ ಜಾಗಗಳಾಗಿವೆ. ಸರ್ಪದೋಷದ ಪರಿಹಾರಕ್ಕಾಗಿ, ಪಾಪ ನಿವೃತ್ತಿಗಾಗಿ, ರಾಹು ಕೇತು ಶಾಂತಿಗಾಗಿ, ಸಂತಾನಕ್ಕಾಗಿ ಮತ್ತು ಕುಟುಂಬದ ಸುಖಕ್ಕಾಗಿ ಎಲ್ಲ ದೋಷಗಳನ್ನು ಪರಿಹಾರ ಮಾಡ್ಕೊಳ್ಳೋದಕ್ಕೆ ಈ ಕ್ಷೇತ್ರಗಳಿಗೆ ಹೋಗಿ ನಾಗಪೂಜೆ ಅಥವಾ ನಾಗದೋಷ ಪೂಜೆ ಅಥವಾ ಆಶ್ಲೇಷ ಬಲಿ ಅಥವಾ ಸರ್ಪತ್ರಯರ ಪ್ರತಿಷ್ಠಾಪನೆ, ವೃಕ್ಷಾರೋಪಣ ಈ ಥರದ ಹಲವಾರು ಕಾರ್ಯಗಳನ್ನು ನಮಗೆ ಹೇಳ್ತಾರೆ ತಿಳಿದವರು. ಈ ಕ್ಷೇತ್ರಗಳಲ್ಲಿ ಅದನ್ನು ಮಾಡಿದರೆ ಅತ್ಯಂತ ಶ್ರೇಷ್ಠ ಫಲ ಅಂತ ಕೂಡ ಹೇಳ್ತಾರೆ. ನೋಡಿ, ನಾವು ಇವಾಗ ಘಾಟಿ ಸುಬ್ರಹ್ಮಣ್ಯಕ್ಕೆ ಬಂದು ತಲುಪಿದ್ವಿ. ನಾವು ಶಾಂತಿ ಆ ಥರದ್ದೇನು ಮಾಡಿಸೋದಕ್ಕೆ ಹೋಗಿಲ್ಲ, ದರ್ಶನ ಮಾಡೋದಕ್ಕೆ ಅಂತ ನಾವು ಹೋಗಿದ್ದು. ನಾವು ಹೋಗಬೇಕಾದ್ರೆ ಹೆಚ್ಚು ಕಮ್ಮಿ 12ರಿಂದ 12:30 ಈ ಟೈಮ್ ಆಗಿತ್ತು. ಹೋದ ತಕ್ಷಣ ಅಲ್ಲಿ ಕ್ಲೋಸ್ ಅಂತ ಹೇಳ್ತಾಯಿದ್ರು. ಆಮೇಲೆ ಯಾರೋ ದೊಡ್ಡ ಮನುಷ್ಯರು ಬಂದರು ಅಂತ ಬಾಗಿಲು ತೆಗೆದ್ರು. ನಮಗೂ ಹಾಗೆ ದರ್ಶನ ಆಯಿತು. ತುಂಬಾ ಚೆನ್ನಾಗಿದೆ. ಹೊರಗಡೆಯಿಂದ ಕ್ಲೋಸ್ ಇದ್ರೂ ದೇವ್ರ ದರ್ಶನ ಮಾಡ್ಬೋದು, ಆದರೆ ಒಳಗಡೆ ಹೋಗೋದಕ್ಕೆ ಅವಕಾಶ ಸಿಗ್ತಾ ಇರಲಿಲ್ಲ. ಆಮೇಲೆ ಅವ್ರು ಬಂದರು ಅಂತ ಅವ್ರ ಜೊತೆ ನಮ್ಮನ್ನು ಬಿಟ್ಟರು. ನಮಗೂ ಚೆನ್ನಾಗಿ ದರ್ಶನ ಆಯಿತು. ಒಳಗಡೆ ಕ್ಯಾಮ್ರಾ ಅಲೋ ಇರಲಿಲ್ಲ, ಹಾಗಾಗಿ ನಾನು ಸ್ವಲ್ಪ ವೀಡಿಯೋನ ಮಾಡಿಕೊಂಡೆ ಅಷ್ಟೇ. ದರ್ಶನ ಎಲ್ಲ ಮಾಡ್ಕೊಂಡ್ವಿ. ಆಮೇಲೆ ಅಲ್ಲಿ ಹೊರಗಡೆ ಬುಕ್ ಸ್ಟಾಲು ಮತ್ತು ನಾಗರ ಪಣಿ ಮತ್ತು ಕೆಲವೊಂದು ದೇವರ ವಿಗ್ರಹಗಳನ್ನು ಹಾಗೆ ಇಟ್ಟಿದ್ದರು. ಅದನ್ನೆಲ್ಲ ನೋಡಿಕೊಂಡು ಬೇಕಾದದನ್ನ ತಗೊಂಡು ಆಮೇಲೆ ಇಲ್ಲೇ ಅನ್ನಪ್ರಸಾದವನ್ನು ನಾವು ಊಟ ಮಾಡಿದ್ವಿ. ಎಷ್ಟೊಂದು ಸಾವಿರಾರು ಜನ ಇಲ್ಲಿ ಊಟ ಮಾಡ್ತಾರೆ ಡೈಲಿ. ತುಂಬಾ ಶುದ್ಧವಾಗಿತ್ತು ಮತ್ತು ರುಚಿಯಾಗಿತ್ತು. ಅದಾದಮೇಲೆ ನಾವು ಹೊರಡೋಕ್ಕಿಂತ ಮುಂಚೆ ಸ್ವಲ್ಪ ವೀಡಿಯೋನ ಮಾಡೋಣ ಅಂತ ದೇವಸ್ಥಾನದ ಮುಂದುಗಡೆಯಿಂದ ಸ್ವಲ್ಪ ವೀಡಿಯೋನ ಮಾಡಿಕೊಂಡೆ. ಹೋಗಬೇಕಾದ್ರೆ ಮಾಡೋಕ್ಕೆ ಆಗಿಲ್ಲ, ಯಾಕೆಂದರೆ ಟೆಂಪಲ್ ಕ್ಲೋಸ್ ಆಗುತ್ತೆ ಅಂತ ಅರ್ಜೆಂಟಲ್ಲಿ ಓಡಿ ಓಡಿ ಹೋಗಿದ್ವಿ. ಹಾಗಾಗಿ ಹೋಗಬೇಕಾದ್ರೆ ಮಾಡ್ತಾಯಿದ್ದೀನಿ. ಈ ಥರ ಇದೆ. ಸರ್ಪದೋಷವನ್ನು ಬಗೆಹರಿಸ್ಕೊಳ್ಳೋದಕ್ಕೆ ನಾಗರ ಪೂಜೆಯನ್ನು ಮಾಡಬೇಕು. ನಾಗದೇವತೆಗಳಿಗೆ ಹಾಲು ಹೂವನ್ನು ಅರ್ಪಣೆ ಮಾಡಬೇಕು. ವಿಶೇಷವಾಗಿ ನಾಗರ ಪಂಚಮಿಯ ದಿನ ಸರ್ಪತ್ರಯರ ಆರಾಧನೆಯನ್ನು ಮಾಡಬೇಕು ಮತ್ತು ಪೂಜೆಯನ್ನು ಕೂಡ ನೆರವೇರಿಸಬೇಕು. ಆಶ್ಲೇಷ ಬಲಿ ಮತ್ತು ನಾಗಪೂಜೆಯನ್ನು ವಿಶೇಷವಾಗಿ ದೇವಸ್ಥಾನದಲ್ಲಿ ಮಾಡ್ತಾರೆ. ಇಂತಹ ತೀರ್ಥಕ್ಷೇತ್ರಗಳಲ್ಲಿ ಅನ್ನದಾನ, ವಸ್ತ್ರದಾನ ಮಾಡೋದು, ಬ್ರಾಹ್ಮಣರಿಗೆ ದಾನವನ್ನು ನೀಡೋದು ಅತ್ಯಂತ ಶುಭ ಫಲವನ್ನು ನೀಡುತ್ತೆ ಅಂತ ಹೇಳಲಾಗುತ್ತೆ. ಸುಮಾರು ಅಂಗಡಿಗಳು ಹೊರಗಡೆ ಇದ್ವು. ಇಲ್ಲೂ ಕೂಡ ಈ ಥರ ಸ್ಪೈಸಸ್ನ 20 ರೂಪೀಸ್ ಅಂತ ಪೊಟ್ಟಣ ಕಟ್ಟಿ ಮಾರ್ತಾಯಿದ್ರು. ನಾವು ನೋಡಿದ್ವಿ, ತುಂಬ ಚೆನ್ನಾಗಿ ಅನ್ನಿಸ್ತು, ಹೊಸ ಥರ ಅನ್ನಿಸ್ತು. ಎಲ್ಲ ಕಡೆ ಈ ಥರ ಇರೋದಿಲ್ಲ, ವಿಶೇಷವಾಗಿತ್ತು ಅಂತ ಅನ್ನಿಸ್ತು. ಅದಾದಮೇಲೆ ನಾವು ಇಲ್ಲಿಂದ ವಿದುರಾಶ್ವತ್ಥಕ್ಕೆ ಹೋಗಬೇಕು ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ವಿ. ಈ ಥರ ನೋಡಿ, ದೇವಸ್ಥಾನದ ಹೊರಗಡೆ ಈ ಥರ ಸರ್ಪತ್ರಯರ ಪ್ರತಿಷ್ಠಾಪನೆಯನ್ನು ಮಾಡಿದ್ದಾರೆ. ಬೆಂಗಳೂರಲ್ಲಿರೋರಿಗೆ ಇದು ತುಂಬ ಹತ್ತಿರದ ಲೊಕೇಶನ್ನು. ಒಂದು ಸ್ಯಾಟರ್ಡೇನೋ ಸಂಡೇನೋ ಹೋಗಿ ಬರ್ಬೋದು ಫ್ರೀ ಇರಬೇಕಾದ್ರೆ. ದೇವ್ರ ದರ್ಶನ ಮಾಡಿದ್ರೆ ಒಳ್ಳೆಯದೇ. ಈ ಘಾಟಿ ಸುಬ್ರಹ್ಮಣ್ಯ ಮತ್ತು ವಿದುರಾಶ್ವತ್ಥನ ಒಂದು ದಿವಸದಲ್ಲಿ ಹೋಗಿ ಬರ್ಬೋದು ಆರಾಮಾಗಿ. ಒಂದು ಹೊತ್ತಲ್ಲಿ ಹೋಗಿ ಬರ್ಬೋದು ಅಂತ ಹೇಳ್ಬೋದು. ಬೆಂಗಳೂರಿಂದ ಒಂದು ಮುಕ್ಕಾಲು ತಾಸಿಗೆ ಹೋಗ್ಬೋದು, 2 ತಾಸು ಒಳಗಡೆ ಇಲ್ಲಿ ರೀಚ್ ಆಗ್ಬೋದು.
ಈ ಘಾಟಿ ಸುಬ್ರಹ್ಮಣ್ಯದಿಂದ ವಿದುರಾಶ್ವತ್ಥಕ್ಕೆ ಒಂದು 35 ಕಿಲೋಮೀಟ್ರ್ ಆಗ್ಬೋದು, ಹೆಚ್ಚು ಕಮ್ಮಿ 30-35, ಒಂದು ಮುಕ್ಕಾಲು ಗಂಟೆಯಿಂದ 1 ಗಂಟೆ ಒಳಗಡೆ ಆರಾಮಾಗಿ ಹೋಗ್ಬೋದು. ಅಲ್ಲೇನು ಟ್ರಾಫಿಕ್ ಇರಲ್ಲ, ಎಂತ ಇರಲ್ಲ. ನಾವು ಕೂಡ ಅಲ್ಲಿಂದ ತಲುಪಿದ್ವಿ ವಿದುರಾಶ್ವತ್ಥಕ್ಕೆ. ಇದು ಎಂಟ್ರೆನ್ಸು. ಒಂದು ಸುಂದರವಾದ ಹಳ್ಳಿ ಅಂತ ಹೇಳ್ಬೋದು ಇದಕ್ಕೆ. ನಾವು ಹೋಗೋಕ್ಕಿಂತ ಒಂದು ದಿವಸ ಮುಂಚೆ ಜಾತ್ರೆ ಮುಗ್ದಿತ್ತಂತೆ ಇಲ್ಲಿ. ನಾವು ಮಿಸ್ ಮಾಡ್ಕೊಂಡ್ವಿ. ಹೋಗಿ ನೋಡ್ಬೋದಿತ್ತು, ಇಲ್ಲ ಅಂದರೆ ತುಂಬ ಚೆನ್ನಾಗಿತ್ತು. ರಥ ಎಲ್ಲ ಅಲ್ಲೇ ಇತ್ತು. ಆಮೇಲೆ ನಾವು ಅಲ್ಲಿಂದ ದರ್ಶನಕ್ಕಂತ ಎಂಟ್ರೆನ್ಸ್ ಹತ್ರ ಹೋಗ್ತಾ ಇದ್ದೀವಿ. ಇದು ಟೆಂಪಲ್ ಎಂಟ್ರೆನ್ಸು. ನಾವು ಯಾರೂ ಮೊದಲು ಹೋಗಿಲ್ಲ ಇಲ್ಲಿ, ಫಸ್ಟ್ ಟೈಮ್ ನಾವು ಇಲ್ಲಿಗೆ ನಾವು ಹೋಗ್ತಾ ಇರೋದು. ಹಾಗೆ ನೋಡ್ತಾ ಹೋದ್ವಿ ಹೆಂಗಿದೆ, ಯಾವ ಥರ ಇದೆ ಅಂತ. ನಾವು ಈ ರೂಟ್ಗೆ ಹೋಗಿರಲಿಲ್ಲ ಆ್ಯಕ್ಚುಲಿ. ಹೋಗ್ತಾ ಇದ್ದಂಗೆ ಕೋತಿಗಳ ತೀಟೆ ಸ್ಟಾರ್ಟ್ ಆಗುತ್ತೆ ಇಲ್ಲಿ. ತುಂಬಾ ಕೋತಿಗಳಿದ್ದಾವೆ. ಮಕ್ಕಳ ಕೈಯಲ್ಲಿ ಅಥವಾ ದೊಡ್ಡವ್ರ ಕೈಯಲ್ಲಿ ಏನೇ ತಿನ್ನೋದಿದ್ರೂ ಕಿತ್ಕೊಂಡು ಹೋಗ್ಬಿಡ್ತವೆ. ನನ್ನ ಮಗಳ ಕೈಯಲ್ಲಿ ಬಾಳೆಹಣ್ಣಿತ್ತು, ಬಂದು ಒಂದು ಕೋತಿ ಇದಾಗಿ ಸ್ವಲ್ಪ ಇಶ್ಯೂ ಆಯಿತು ನಮಗೆ. ಇಲ್ಲಿ ಹೋದಾಗ ತಿನ್ನೋದನ್ನು ಯಾವುದನ್ನು ಕೈಯಲ್ಲಿ ಹಿಡ್ಕೊಂಡು ಏನು ಮಾಡೋಕ್ಕೆ ಹೋಗಬೇಡಿ, ಭಯ ಅನಿಸುತ್ತೆ. ತುಂಬ ದೊಡ್ಡ ದೊಡ್ಡ ಕೋತಿಗಳಿದ್ದಾವೆ. ಇದು ಇಲ್ಲಿಯ ಟೆಂಪಲ್ಲು, ಲಕ್ಷ್ಮೀನಾರಾಯಣ ಸ್ವಾಮಿ. ಇದು ಈ ಥರ ಇದೆ ನೋಡಿ. ಆಮೇಲೆ ಅಲ್ಲಿರೋ ಪುರೋಹಿತರು ಕೂಡ ಚೆನ್ನಾಗಿ ಮಾತಾಡಿದ್ರು ನಮ್ಮ ಜೊತೆ. ಇದು ಹಳೆ ದೇವಸ್ಥಾನ. ನೋಡಿದ್ರೆ ಗೊತ್ತಾಗುತ್ತೆ, ಹಳೆ ತುಂಬ ಹಳೆ ದೇವಸ್ಥಾನ. ಒಳಗಡೆ ಗಣಪತೀಶ್ವರ, ಸುಬ್ರಹ್ಮಣ್ಯೇಶ್ವರ, ಮಹಾವಿಷ್ಣು ಇದ್ದಾರೆ. ಇಲ್ಲಿ ಹುಣ್ಣಿಮೆ ಜಾತ್ರೆ ಆಗುತ್ತೆ, ತುಂಬ ಚೆನ್ನಾಗಿರುತ್ತೆ. ಬನ್ನಿ, ಚೈತ್ರ ಸುತ್ತ ಹುಣ್ಣಿಮೆ, ಚೈತ್ರ ಹುಣ್ಣಿಮೆ. ಬನ್ನಿ, ಚೆನ್ನಾಗಿರುತ್ತೆ. ರಥೋತ್ಸವ ಇದೆ. ಇಲ್ಲಿ ಇರೋದು ವೈಖಾನ ಸಾಗಮ. ಬನ್ನಿ, ಚೆನ್ನಾಗಿರುತ್ತೆ. ಬನ್ನಿ. 9 ದಿವಸ ಶ್ರೀರಾಮನವಮಿ ಉತ್ಸವವನ್ನು ತುಂಬ ಚೆನ್ನಾಗಿ ಮಾಡ್ತಾರೆ. ತಿರುಪತಿಯಿಂದ ಬರ್ತಾರೆ ಆಗ್ಲಿಕ್ಕೆ. ಬೋಧನ ರಾಮಾಚಾರ್ಯ ಅಂತ. ಅಲ್ಲಿ ದೇವಸ್ಥಾನದ ಬಗ್ಗೆ ಮತ್ತು ಈ ಥರದ್ದೆಲ್ಲ ಹೇಗೆ ಪ್ರತಿಷ್ಠಾಪನೆ ಮಾಡಿರ್ತಾರೆ, ಅದಕ್ಕೆ ಏನೇನಿರುತ್ತೆ ಎಲ್ಲರ ಬಗ್ಗೆನೂ ಅವರು ಹೇಳಿದ್ರು ನೀಟಾಗಿ. ನಾವು ತಿಳ್ಕೊಂಡ್ವಿ. ಇಲ್ಲಿ ಎಲ್ಲ ನಾಗರಕಲ್ಲಲ್ಲೂ ನೋಡಬಹುದು ಸರ್ಪತ್ರಯರ ವಿಗ್ರಹಗಳನ್ನು. ಇಲ್ಲಿ ಎಲ್ಲವೂ ಕೂಡ ಭಕ್ತರ ದೋಷ ಮತ್ತು ಅವರ ಇಷ್ಟಾರ್ಥದ ಪ್ರಾಪ್ತಿಗಾಗಿ ಪ್ರತಿಷ್ಠಾಪನೆ ಮಾಡಿರೋದಂತೆ. ಅಂದರೆ ದೇವಸ್ಥಾನದ ವತಿಯಿಂದ ಮಾಡಿರೋದಲ್ಲ, ಇದು ಜನರಿಂದ ಆಗಿರೋದು. ಯಾವುದೇ ದೋಷಗಳಿದ್ದರೂ ಕೂಡ ನಿವಾರಣೆ ಮಾಡಿಕೊಳ್ಳಿಕ್ಕೆ ಈ ಥರದ ಸರ್ಪತ್ರಯರ ಪ್ರತಿಷ್ಠಾಪನೆಯನ್ನು ಮಾಡ್ತಾರೆ. ಇದನ್ನು ನಾವು ಪ್ರತಿಷ್ಠಾಪನೆ ಮಾಡದೇ ಇದ್ದರೂ ಕೂಡ ಇಂತಹ ಪವಿತ್ರ ತೀರ್ಥಕ್ಷೇತ್ರಗಳ ದರ್ಶನವನ್ನಾದರೂ ಕೂಡ ಮಾಡಬೇಕು. ಆವಾಗಲಿಂದ ಸರ್ಪತ್ರಯರು ಅಂತ ಹೇಳ್ತಾ ಇದ್ದೀನಿ. ಅದು ಯಾರು ಅಂತ ಇವಾಗ ಹೇಳ್ತೀನಿ. ಸರ್ಪತ್ರಯರು ಅಂದರೆ ಮೊದಲನೆಯವನು ಆದಿಶೇಷ, ಎರಡನೆಯವನು ವಾಸುಕಿ, ಮೂರನೆಯವರು ತಕ್ಷಕ. ಈ ಮೂವರ ಮೂರ್ತಿಗಳನ್ನು ದೇವಸ್ಥಾನದಲ್ಲಿ ಅಥವಾ ಪವಿತ್ರ ಸ್ಥಳಗಳಲ್ಲಿ ಪ್ರತಿಷ್ಠಾಪನೆಯನ್ನು ಮಾಡಿ ಸರ್ಪತ್ರಯರ ಪೂಜೆಯನ್ನು ಮಾಡ್ತಾರೆ. ಸರ್ಪದೋಷವು ನಾಗದೇವತೆಗಳ ಅಸಂತೋಷ ಅಂತ ನಂಬಲಾಗುತ್ತೆ. ಈ 3 ನಾಗಗಳನ್ನು ಪೂಜಿಸೋದ್ರಿಂದ ಅವರ ಕೃಪೆಯು ದೊರೆತು ದೋಷ ಶಮನವಾಗುತ್ತೆ ಅಂತ ಹೇಳ್ತಾರೆ. ನಮ್ಮ ಕರ್ಮದಲ್ಲಿ ನಾವು ಮಾಡಿರುವಂತಹ ಅಪಚಾರಗಳು ಅಥವಾ ಹಳೆಯ ಕಾಲದಲ್ಲಿ ನಮ್ಮ ಪೂರ್ವಜರಿಂದ ಆದಂತಹ ಯಾವುದೇ ಅಪಚಾರಗಳು ಇದ್ದರೂ ಕೂಡ ಪ್ರಾಯಶ್ಚಿತವಾಗಿ ಈ ನಾಗಪೂಜೆ ಪ್ರತಿಷ್ಠಾಪನೆಯನ್ನು ಮಾಡ್ತಾರೆ. ಸರ್ಪಗಳು ಜ್ಯೋತಿಷ್ಯದಲ್ಲಿ ರಾಹು ಕೇತುಗಳಿಗೆ ಸಂಬಂಧಪಟ್ಟಿರುತ್ತೆ. ನಾಗಪೂಜೆ ಮಾಡಿದರೆ ಈ ರಾಹು ಕೇತುಗಳ ಕೆಟ್ಟ ಪರಿಣಾಮ ಕೂಡ ಕಡಿಮೆಯಾಗುತ್ತೆ ಅಂತ ಹೇಳಲಾಗುತ್ತೆ. ನಾಗಪೂಜೆ ಮಾಡಿದವರಿಗೆ ಸಂತಾನ ಭಾಗ್ಯ ಲಭಿಸುತ್ತೆ, ಕುಟುಂಬದಲ್ಲಿ ಶಾಂತಿ ದೊರೆಯುತ್ತೆ. ಆದಿಶೇಷನು ಸ್ಥಿರತೆಯನ್ನು ಸೂಚಿಸ್ತಾನೆ. ವಾಸುಕಿಯು
ತ್ಯಾಗವನ್ನು ಸೂಚಿಸ್ತಾನೆ. ಇನ್ನು ತಕ್ಷಕನು ಕರ್ಮದ ಫಲವನ್ನು ಸೂಚಿಸ್ತಾನೆ. ಇವುಗಳನ್ನು ಪೂಜಿಸೋದ್ರಿಂದ ಜೀವನದಲ್ಲಿ ಸಮತೋಲನ ಬರುತ್ತೆ ಅಂತ ಹೇಳಬಹುದು. ಅರಳಿ ಮರ ಅಥವಾ ಅಶ್ವತ್ಥ ಮರದ ಬಳಿ ನಾಗರ ಪ್ರತಿಮೆಯನ್ನು ಇಟ್ಟು ಪೂಜೆ ಮಾಡೋದನ್ನು ವೃಕ್ಷಾರೋಪಣ ಅಂತ ಕರೀತಾರೆ. ಇದರಿಂದ ಅನೇಕ ಲಾಭಗಳಿವೆ. ಸೋಮವಾರ ಮತ್ತು ಶನಿವಾರ ಉಪವಾಸವಿದ್ದು ಓಂ ನಮೋ ನಾಗದೇವತಾಭ್ಯೋ ನಮಃ ಎಂಬಂತಹ ಮಂತ್ರವನ್ನು ಉಚ್ಚರಿಸಿ ಪೂಜೆಯನ್ನು ಮಾಡೋದ್ರಿಂದ ನಾಗದೋಷ ನಿವಾರಣೆ ಆಗುತ್ತೆ. ದೇವಸ್ಥಾನದಲ್ಲಿ ವಿಶೇಷ ಸೇವೆಯನ್ನು ಮಾಡಿದಂತಹ ಫಲವೂ ಕೂಡ ದೊರೆಯುತ್ತೆ. ಸರ್ಪತ್ರಯರ ಪ್ರತಿಷ್ಠಾಪನೆಯ ಸಂಪೂರ್ಣ ಲಾಭ ನಮ್ಮದಾಗುತ್ತೆ. ಜಪ ದಾನ ಇವುಗಳನ್ನು ಮಾಡಿದಂತಹ ಶ್ರೇಷ್ಠ ಫಲ ಒದಗಿ ಬರುತ್ತೆ. ಇವುಗಳನ್ನು ಮಾಡೋದು ದೋಷ ನಿವಾರಣೆಗೆ ಶಕ್ತಿಶಾಲಿ ಪರಿಹಾರ ಅಂತ ಪರಿಗಣಿಸಲಾಗುತ್ತೆ. ಹುಟ್ಟಿದಾಗಿನಿಂದ ಸಾಯೋ ತನಕ ಅಜ್ಞಾನ, ಇಚ್ಛೆ, ಕರ್ಮಫಲದ ಬಾಂಧವ್ಯದ ಜೊತೆ ನಮ್ಮ ಜೀವನ ಸಾಗ್ತಾ ಇರುತ್ತೆ. ಸತ್ಕರ್ಮಗಳೊಂದಿಗೆ ಜೀವನವನ್ನು ಸಾಗಿಸುತ್ತಾ ಭಕ್ತಿಯಿಂದ ಶ್ರದ್ಧೆಯಿಂದ ಭಗವಂತನ ಧ್ಯಾನವನ್ನು ಮಾಡೋದು ನಮ್ಮ ದಿನನಿತ್ಯದ ಧ್ಯೇಯವಾಗಬೇಕು. ನಾವು ಮಾಡಿದಂತಹ ಕರ್ಮಗಳನ್ನು ನಾವು ಅನುಭವಿಸೋದಲ್ಲದೆ ನಮ್ಮ ಮುಂದಿನ ಪೀಳಿಗೆಯವರು ಕೂಡ ಅನುಭವಿಸ್ತಾರೆ ಅನ್ನೋದನ್ನು ನಾವು ಸದಾ ನೆನಪಿನಲ್ಲಿ ಇಟ್ಕೊಳ್ಬೇಕು. ಒಳ್ಳೆಯದನ್ನು ಮಾಡಬೇಕು, ಒಳ್ಳೆಯದನ್ನು ಬಯಸಬೇಕು. ಗೋಶಾಲೆಯನ್ನು ನಿರ್ಮಿಸೋದಕ್ಕೆ ಎಲ್ಲರ ಹತ್ರ ಸಾಧ್ಯವಾಗೋದಿಲ್ಲ. ಆದರೆ ಗೋವಿಗೆ ಊಟವನ್ನು ಇಟ್ಟು ಪೂಜೆಯನ್ನು ಎಲ್ಲರೂ ಮಾಡ್ಬೋದು. ಇಂತಹ ಸರಳವಾದಂತಹ ಕೆಲವೊಂದು ಆರಾಧನೆಯನ್ನು ನಾವು ಕೂಡ ಮಾಡಬೇಕು. ನನಗೆ ತಿಳಿದಿರುವಂತಹ ಸಾಕಷ್ಟು ವಿಷಯಗಳನ್ನು ನಿಮ್ಮ ಜೊತೆ ಹಂಚಿಕೊಂಡಿದ್ದೀನಿ. ವಿದುರಾಶ್ವತ್ಥದಿಂದ ನಾವು ಬೇರೆ ಕಡೆ ನಮ್ಮ ಪ್ರಯಾಣವನ್ನು ಮುಂದುವರಿಸಿದ್ವಿ. ಇದು ನೋಡಿ ಹೊರಗಡೆ ಇರುವಂತಹ ತೇರು ತುಂಬ ಚೆನ್ನಾಗಿದೆ ಅಲ್ವಾ? ನಾವು ನೆಕ್ಸ್ಟ್ ಎಲ್ಲಿ ಹೋಗಿದ್ವಿ, ಏನೇನು ಮಾಡಿದ್ವಿ ಅಂತ ಮುಂದಿನ ಲಾಗಲ್ಲಿ ನಾನು ತಿಳಿಸ್ತೀನಿ. ನಾನು ಕೊಟ್ಟಿರುವಂತಹ ಮಾಹಿತಿಗಳು ಮತ್ತು ನನ್ನ ಈ ಲಾಗ್ ನಿಮಗೆ ಇಷ್ಟವಾಗಿದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಮುಂದಿನ ವೀಡಿಯೋಗಳಿಗಾಗಿ ನನ್ನ ಚಾನಲ್ನ ಫಾಲೋ ಮಾಡಿ. ಈ ವಿಡಿಯೋದ ಬಗ್ಗೆ ನಿಮ್ಗೆ ಏನು ಅನಿಸುತ್ತೆ ಅಂತ ಕಮೆಂಟ್ ಮಾಡಿ ಮತ್ತು ಲೈಕ್ ಮಾಡೋದನ್ನು ಮರಿಬೇಡಿ. ಇಷ್ಟೋ ತನಕ ನನ್ನ ವೀಡಿಯೋನ ತಾಳ್ಮೆಯಿಂದ ನೋಡಿದ್ದಕ್ಕೆ ಥ್ಯಾಂಕ್ ಯು.